ಶ್ರೀ ಗುರುಭ್ಯೋ ನಮಃ. ಹಿಂದಿನ ಅಧ್ಯಾಯಗಳಲ್ಲಿ 17 ಮತ್ತು 18ನೇ ಅಧ್ಯಾಯಗಳಲ್ಲಿ ಪಿತೃದೇವತೆಗಳ ಚರಿತ್ರೆ ಮತ್ತು ಅವರ ಸಂತಾನ ಇತ್ಯಾದಿಗಳ ಬಗ್ಗೆ ನಾವು ನೋಡಿದೆವು. 18ನೇ ಅಧ್ಯಾಯದಲ್ಲಿ ಮಾರ್ಕಂಡೇಯರು ಹೇಳಿಕೆ ಶುರು ಮಾಡಿದರು. ಸನತ್ ಕುಮಾರರು ನನಗೆ ಈ ವಿಷಯವನ್ನು ತಿಳಿಸಿದರು. ಹಿಂದಿನ ಯುಗದಲ್ಲಿ ಭರದ್ವಾಜನ ಮಕ್ಕಳು ಯೋಗ ನಿರತರಾಗಿದ್ದರು. ಆದರೆ ಅವರು ಕಾಲಾಂತರದಲ್ಲಿ ತಮ್ಮ ದುರಾಚಾರದಿಂದಾಗಿ ಯೋಗ ಭ್ರಷ್ಟರಾದರು. ಮುಂದೆ ಸ್ವರ್ಗದಿಂದ ಭ್ರಷ್ಟರಾಗಿ ಮಾನಸ ಸರೋವರದ ಬಳಿಯಲ್ಲಿ ಪ್ರಜ್ಞಾಹೀನರಾಗಿ ಬಿದ್ದಿದ್ರು. ಯೋಗದ ವಿಷಯವನ್ನ ಮನಸ್ಸಿನಲ್ಲಿ ಅವರು ಆಲೋಚನೆ ಮಾಡ್ತಿದ್ರು ಕೂಡ ತತ್ವವನ್ನು ತಿಳಿಯದೆ ಅವರು ಮರಣ ಹೊಂದಿದರು ಎಂಬುದಾಗಿ ಹರಿವಂಶ ಹೇಳ್ತದೆ. ಮುಂದೆ ಅವರು ಅನೇಕ ಕಾಲ ಸ್ವರ್ಗಲೋಕದಲ್ಲಿ ಅಥವಾ ಪರಲೋಕದಲ್ಲಿ ದೇವತೆಗಳ ಜೊತೆಗೆ ಇದ್ದು ಅದಾದ ಬಳಿಕ ಭೂಮಿಗೆ ಬಂದು ಕುರುಕ್ಷೇತ್ರದಲ್ಲಿ ಕೌಶಿಕನ ಅಂದರೆ ವಿಶ್ವಾಮಿತ್ರನ ಮಕ್ಕಳಾಗಿ ಜನಿಸಿದರು. ಪಿತೃಶ್ರಾದ್ದವನ್ನು ಮಾಡುವ ನೆಪದಲ್ಲಿ ಅನೇಕ ಪ್ರಾಣಿಗಳನ್ನು ಹಿಂಸೆ ಮಾಡುವಂತಹ ಪ್ರವೃತ್ತಿ ಅವರಾಗಿತ್ತು. ಇದರ ಫಲವಾಗಿ ಮುಂದೆ ಅವರು ಕೆಟ್ಟ ಅನೇಕ ಯೋನಿಗಳಲ್ಲಿ ಜನ್ಮ ತಾಳಿದ್ರು. ಹೀಗೆ ಕೆಟ್ಟ ಯೋನಿಗಳಲ್ಲಿ ಜನ್ಮ ತಾಳಿದ್ರು ಕೂಡ ಪಿತೃದೇವತೆಗಳ ಅನುಗ್ರಹವಿದ್ದರಿಂದ ಪೂರ್ವಜನ್ಮದ ಸ್ಮರಣೆ ಅವರಿಗೆ ಇದ್ದೇ ಇರ್ತಿತ್ತು. ಆ ನೀತಿ ಯೋನಿಗಳಲ್ಲಿಯೇ ನಿತ್ಯವೂ ಕೂಡ ಭಗವಂತನ ಧ್ಯಾನವನ್ನು ಮಾಡ್ತಾ ಅವರ ಕೊನೆಗೆ ತಮ್ಮ ಸತ್ಕರ್ಮಗಳಿಂದ ಬ್ರಾಹ್ಮಣ ಯೋನಿಯಲ್ಲಿ ಜನಿಸಿ ಶಾಶ್ವತವಾದಂತಹ ಸ್ಥಾನವನ್ನು ಪಡ್ಕೊಂಡ್ರು. ಹಾಗೆಯೇ ನಿನ್ನ ಅಂದ್ರೆ ಮಾರ್ಕಂಡೇಯನ ಬುದ್ಧಿಯು ಕೂಡ ಪುನಃ ಧರ್ಮದಲ್ಲಿ ತೊಡಗಿರ್ತದೆ. ಯೋಗ ಧರ್ಮದ ವಿಷಯದಲ್ಲಿ ನಿನಗೆ ಉತ್ತಮವಾದಂತಹ ಬುದ್ಧಿ ಉಂಟಾಗ್ತದೆ. ಅಲ್ಪ ಬುದ್ಧಿಯುಳ್ಳಂತವರಿಗೆ ಯೋಗ ಯಾವತ್ತೂ ಕೂಡ ದುರ್ಲಭವೇ. ಒಂದು ಸೌಭಾಗ್ಯದಿಂದಾಗಿ ಯೋಗವು ಸಿದ್ಧಿಸಿದರೂ ಕೂಡ ಆ ಅಲ್ಪ ಬುದ್ಧಿಯುಳ್ಳಂತ ಮನುಷ್ಯರು ಕೆಟ್ಟ ಚಟಗಳಿಗೆ ಬಲಿಯಾಗಿ ಯೋಗ ಸಿದ್ಧಿಯನ್ನ ಹಾಳು ಮಾಡ್ಕೊಳ್ತಾರೆ. ಯಾವತ್ತೂ ಕೂಡ ಅಧರ್ಮ ಮಾರ್ಗದಲ್ಲಿ ಅವರು ಇರ್ತಾರೆ. ಗುರುಜನರನ್ನು ಕೂಡ ತಮ್ಮ ಹಿರಿಯರನ್ನು ಕೂಡ ಕಷ್ಟಕ್ಕೆ ಈಡು ಮಾಡ್ತಾರೆ. ಯಾಚನೆ ಮಾಡಬಾರ್ದವರನ್ನ ಯಾರೋ ಯಾಚಿಸುವುದಿಲ್ಲವೋ, ಶರಣಾಗತರನ್ನ ರಕ್ಷಣೆ ಮಾಡ್ತಾರೋ, ದರಿದ್ರರನ್ನ ಅವಮಾನ ಮಾಡುವುದಿಲ್ವೋ, ಐಶ್ವರ್ಯದ ಬೇಗೆಯಿಂದ ಮದಮತ್ತರಾಗಿರೋದಿಲ್ವೋ, ಯಾರ ಆಹಾರ ವಿಹಾರಗಳು ಶಾಸ್ತ್ರಾನುಸಾರವಾಗಿ ಇವೆಯೋ, ಮಾಡಬೇಕಾದಂತಹ ಕರ್ಮಗಳನ್ನು ಶಾಸ್ತ್ರಾನುಸಾರವಾಗಿ ಮಾಡ್ತಾರೋ, ಈಶ್ವರನ ಧ್ಯಾನದಲ್ಲಿ ಮತ್ತು ವೇದಗಳ ಅಧ್ಯಯನದಲ್ಲಿ ಆಸಕ್ತರಾಗಿದ್ದಾರೋ, ನಷ್ಟವಾದದಕ್ಕಾಗಿ ಶೋಕ ಪಡೋದಿಲ್ವೋ, ಭೋಗದಲ್ಲಿ ಅನಾಸಕ್ತರಾಗಿರ್ತಾರೋ, ಮಾಂಸ ಮದ್ಯ ಮೊದಲಾದವರನ್ನ ಸೇವನೆ ಮಾಡುವುದಿಲ್ವೋ, ಕಾಮುಕರಾಗಿರುವುದಿಲ್ವೋ, ಬ್ರಾಹ್ಮಣರ ಜ್ಞಾನಿಗಳ ಸೇವೆಯನ್ನು ಮಾಡ್ಕೊಂಡವರಾಗಿರ್ತಾರೋ, ದುಷ್ಟರ ಸಹವಾಸಿಗಳಾಗಿರುವುದಿಲ್ವೋ ಮತ್ತು ಆಲಸಿಗಳಾಗಿರುವುದಿಲ್ವೋ, ಆತ್ಮಾಭಿಮಾನಿಗಳಾಗಿರುವುದಿಲ್ವೋ, ಆಧ್ಯಾತ್ಮಿಕ ಚಿಂತಕರ ಗೋಷ್ಠಿಗೆ ಸದಾ ಭಾಗವಹಿಸ್ತಾರೋ, ಪ್ರಶಾಂತರಾಗಿರ್ತಾರೋ ಮತ್ತು ಕ್ರೋಧವನ್ನು ಜಯಿಸಿರ್ತಾರೋ ಅಂಥವರು ಮಹಾತ್ಮರು ಅತ್ಯಂತ ದುರ್ಲಭವಾದ ಯೋಗ ಸಿದ್ಧಿಯನ್ನು ಪಡ್ಕೊಳ್ತಾರೆ. ಅವರೇ ಮುಂದೆ ಸದ್ಗತಿಯನ್ನು ಪಡ್ಕೊಳ್ತಾರೆ. ಭರದ್ವಾಜನ ಮಕ್ಕಳು ಇಂಥ ಮೇಲೆ ಹೇಳಿದ ಎಲ್ಲ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪುನಃ ಬ್ರಾಹ್ಮಣರಾಗಿ ಯೋಗ ಸಿದ್ಧಿಯನ್ನು ಪಡ್ಕೊಂಡ್ರು. ಪ್ರಮಾದದಿಂದ ಹಿಂದೆ ಏನಾದರೂ ಅಪರಾಧವನ್ನು ಎದುರಿಸಿದ್ರು, ಆ ಎಸಗಿದಂತಹ ಅಪರಾಧವನ್ನ ಮೇಲಿಂದ ಮೇಲೆ ಸ್ಮರಣೆ ಮಾಡಿಕೊಂಡ್ರು. ಧ್ಯಾನದಲ್ಲಿ ಮತ್ತು ತತ್ವ ಮಾರ್ಗದಲ್ಲಿ ಆಸಕ್ತರಾಗಿದ್ರು. ಮಾರ್ಕಂಡೇಯನೇ, ಯೋಗ ಧರ್ಮಕ್ಕಿಂತಲೂ ಮಿಗಿಲಾದಂತಹ ಮತ್ತೊಂದು ಧರ್ಮವಿಲ್ಲ, ಅದನ್ನೇ ನೀನು ಆಶ್ರಯಿಸು. ಕಾರ್ಯಕ್ರಮದಲ್ಲಿ ನೀನು ಕೂಡ ಯೋಗ ಸಿದ್ಧಿಯನ್ನು ಪಡ್ಕೊಳ್ತಿ. ಭೀಷ್ಮನೇ ಹೀಗೆ ಭಗವಾನ್ ಸಂತ್ ಕುಮಾರರು ನನಗೆ ಹೇಳಿ ಅಲ್ಲಿ ಅಂತರ್ಹಿತರಾದರು. ಅವರ ಸೇವೆಯಲ್ಲಿದ್ದು ನಾನು 18 ವರ್ಷಗಳ ಕಾಲ ಈ ಜ್ಞಾನವನ್ನು ಪಡೆದುಕೊಂಡೆ. 18 ವರ್ಷ ಕಾಲ ನಿರಂತರವಾಗಿ ಅವರ ಶುಶ್ರೂಷೆ ನಾನು ಮಾಡಿದ್ರು ಕೂಡ
ಅವರ ಕೃಪೆಯಿಂದಾಗಿ ನನಗೆ ಯಾವ ಬಳ್ಳಿಕೆಯೂ ಆಗಲಿಲ್ಲ. ಹದಿನೆಂಟು ವರ್ಷಗಳು ಕಳೆದು ಹೋದವು ಎಂಬ ಸಂಗತಿಯೂ ಕೂಡ ನನಗೆ ಆಮೇಲೆ ನನ್ನ ಶಿಷ್ಯನಿಂದಲೇ ಗೊತ್ತಾಯಿತು ಎಂಬುದಾಗಿ ಸನತ್ ಕುಮಾರ್ ಅವರು ಹೇಳಿರುವುದರಿಗೆ 19ನೇ ಅಧ್ಯಾಯ ಮುಕ್ತಾಯ ಆಗಿದೆ.